ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ದಸರಾದ ಮೂರನೇ ದಿನವಾಗಿರ್ತಕ್ಕಂಥ ಚಂದ್ರಘಂಟಾ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಂದ್ರಘಂಟಾ ದೇವಿ ಯಾರು? ಚಂದ್ರಘಂಟಾ ದೇವಿ ಈ ದಶಮಹಾವಿದ್ಯೆಗಳಲ್ಲಿ ಒಬ್ಬರು. ನವರಾತ್ರಿ ಆರಾಧನೆಯಲ್ಲಿ ಮೂರನೇ ದಿನ ಅವಳನ್ನು ಪೂಜೆ ಮಾಡಲಾಗುತ್ತೆ. ದುರ್ಗಾ ಸಪ್ತಶತಿಯಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಆಖ್ಯಾನ ಇದು. ಅವಳ ಮಸ್ತಕದಲ್ಲಿ ಅರ್ಧಚಂದ್ರ ಅಂದರೆ ಗಂಟೆಯ ಆಕಾರದಂತೆ ಬೆಳಗುವುದರಿಂದ ಚಂದ್ರಘಂಟ ಎಂಬ ಹೆಸರು ಇವಳಿಗೆ ಬಂದಿದೆ. ಅವಳು ಶಕ್ತಿ ಸ್ವರೂಪಿಣಿ, ಯುದ್ಧಪ್ರಿಯ, ಅಸುರ ಸಂಹಾರಕ್ಕಾಗಿ ಸದಾ ಸಜ್ಜಾಗಿರ್ತಕ್ಕಂಥವಳು. ಅವಳು ಅಂಬಿಕೆ ಪಾರ್ವತಿ. ಈ ಪಾರ್ವತಿಯ ಉಗ್ರ ರೂಪ ಇವಳು. ಈ ಕಥೆ ಏನು ಹೇಳುತ್ತೆ ಅಂದರೆ, ಸಪ್ತಶತಿಯಲ್ಲಿ ತಾರಕಾಸುರ ವಧೆ ಅಂದರೆ ತಾರಕಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಹಿಂಸಿಸುತ್ತಿದ್ದಾಗ ಅವನ ವಧೆಗೆ ದೇವತೆಗಳು ಮಹಾದೇವಿಯನ್ನು ಆರಾಧನೆ ಮಾಡಿದ್ರು ಮತ್ತು ಪ್ರಾರ್ಥನೆಯನ್ನು ಮಾಡಿದ್ರು. ಪ್ರತ್ಯಕ್ಷರಾದಾಗ ದೇವಿ ಪಾರ್ವತಿ ಚಂದ್ರಘಂಟಾ ರೂಪವನ್ನು ಧರಿಸಿ ತನ್ನ ಸಿಂಹ ವಾಹನದಲ್ಲಿ ದಶಭುಜೆಯಾಗಿ ಅಂದರೆ 10 ಕೈಗಳಿರೋಳಾಗಿ ವಿವಿಧ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಇಳಿದಳು. ಅವಳ ಘಂಟೆನಾದ್ರಿಂದ ಅಸುರ ಸೇನೆಯ ತುಂಬ ಭಯಗೊಂಡು ಅಸುರ ಸೇನೆ ಮತ್ತು ಆ ಇದರಿಂದಲೇ ಮೂರ್ಛೆ ಹೋಗಿ ಸೇನೆಯೇ ಕುಗ್ಗಿ ಹೋಯಿತು. ಅವಳ ಘಂಟಾನಾದನೆ ಅಷ್ಟು ಪ್ರಬಲವಾಗಿರ್ತಕ್ಕಂಥದ್ದು. ಕೇಳಿದ್ರೆ ಎಂಥವರು ಕೂಡ ಕಿವಿ, ಮೂಗು ಎಲ್ಲ ಕಡೆಯಿಂದ ರಕ್ತ ಬಂದ್ಬಿಡುತ್ತೆ. ಅಂಥ ವಿಶೇಷವಾಗಿರ್ತಕ್ಕಂಥ ಘಂಟೆಯ ಶಬ್ದ ಅದು. ಅವಳು ತಾರಕಾಸುರನನ್ನು ಸಂಹರಿಸಿ ಲೋಕದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿದ್ಳು. ಯಾವಾಗ ಎಲ್ಲ ಸೇನೆ ಭಯಗೊಂಡು ಓಡೋಯ್ತೋ ತಾರಕಾಸುರನ ವಧೆಗೆ ಒಂಥರ ಅನುಕೂಲವಾಗೋಯಿತು. ಆದ್ದರಿಂದ ತಾರಕಾಸುರನನ್ನು ಅತೀ ಸರಳವಾಗಿ ಯಾವ ತೊಂದರೆಯೂ ಇಲ್ಲದೆ ಅವನ್ನ ಸಂಹಾರ ಮಾಡಿದ್ಲು. ಈ ಆಕಾರ ಆಗಿದೆ ಅಂದರೆ ಮಸ್ತಕದಲ್ಲಿ ಅರ್ಧಚಂದ್ರ ಮತ್ತು 10 ಭುಜಗಳು, ಕೈಗಳಲ್ಲಿ ತ್ರಿಶೂಲ, ಗದ, ಖಡ್ಗ, ಬಾಣ, ಧನುಸ್ಸು, ಕಮಂಡಲು, ಕಮಲ, ಘಂಟೆ ಇತ್ಯಾದಿ ಆಯುಧಗಳು. ಕಮಲ ಆಸನದಲ್ಲಿ ಕುಳಿತಿರುವ ಶಾಂತ ರೂಪ ಮತ್ತು ಯುದ್ಧ ಭಂಗಿಯ ರೂಪ ಎರಡೂ ಅವಳಲ್ಲಿ ಗೋಚರವಾಗುತ್ತೆ. ಇವಳ ವಾಹನ ಯಾವುದು ಅಂದರೆ ಸಿಂಹ ಮತ್ತು ಶೌರ್ಯ ಧೈರ್ಯದ ಪ್ರತೀಕ ಈ ಸಿಂಹ. ಹೇಗೆ ಆರಾಧನೆ ಮಾಡಬೇಕು ಅಂದರೆ, ಬೆಳಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳದಲ್ಲಿ ಅವಳ ಚಿತ್ರಾನ ಅಥವಾ ಮೂರ್ತಿಯನ್ನು ಅಲಂಕಾರ ಮಾಡಬೇಕು. ಹಳದಿ ಬಣ್ಣದ ಹೂಗಳು ತುಂಬ ಶ್ರೇಷ್ಠ. ಅಕ್ಕಿ ಮತ್ತು ಬೇಳೆಯಿಂದ ಮಾಡಿರ್ತಕ್ಕಂಥ ವಿಶೇಷವಾದ ಖಾದ್ಯ ಅಥವಾ ಪಾಯಸವನ್ನು ತಯಾರು ಮಾಡಿಟ್ಕೊಂಡಿರಬೇಕು. ನೈವೇದ್ಯಕ್ಕೆ ಗಂಧ ಕರ್ಪೂರಗಳಿಂದ ಇವಳನ್ನ ಪೂಜೆ ಮಾಡಬೇಕು. ಜೊತೆಗೆ ಇವಳನ್ನ ಪ್ರಾರ್ಥನೆ ಯಾವ ಮಂತ್ರ ಹೇಳಬೇಕಪ್ಪ ಅಂದರೆ, ಓಂ ದೇವಿ ಚಂದ್ರಘಂಟಾಯೈ ನಮಃ ಎಂಬ ಮಂತ್ರವನ್ನು ಕೊನೆ ಪಕ್ಷ 1108 ಸಲವಾಗಲಿ ಅಥವಾ 108 ಸಲವಾಗಲಿ ಜಪವನ್ನು ಮಾಡಬೇಕಾಗ್ತದೆ. ನವರಾತ್ರಿ 3ನೇ ದಿನ ಚಂದ್ರಘಂಟಾ ದೇವಿ ಪೂಜೆ ಮಾಡಿದ್ರೆ
ವಿಶೇಷವಾಗಿ ಫಲ ಸಿಗುತ್ತೆ. ಈ ಚಂದ್ರಘಂಟ ಪೂಜೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳೇನಪ್ಪ ಅಂದರೆ ಶತ್ರು ಭಯ ನಿವಾರಣೆ ಆಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ಮಾಟ ಮದ್ದುಗಳು ಇವರ ಹತ್ರನೂ ಸುಳಿಯಲ್ಲ, ಅವ್ರಿಗೆ ರಿವರ್ಸ್ ಆಗುತ್ತೆ, ಅದು ಧೈರ್ಯ ಸಾಹಸ ವೃದ್ಧಿ ಆಗುತ್ತೆ. ಮನಸ್ಸಿನಲ್ಲಿ ಏನಾದ್ರು ಭಯ ಗಾಬರಿ ಇತ್ತು ಅಂದರೆ ಎಲ್ಲ ನಾಶ ಆಗುತ್ತೆ. ಯುದ್ಧ ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ಜಯ ಸಿಗುತ್ತೆ. ದುಷ್ಟಗ್ರಹ ದೋಷ ಏನಾದ್ರು ಇತ್ತು ಅಂದರೆ ಖಂಡಿತವಾಗಿ ಶಮನ ಆಗುತ್ತೆ. ಅಕಾಲ ಮರಣದ ಭಯ ಏನಾಯಿತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಇವಳ ಧ್ಯಾನದಿಂದ ದೇಹದಲ್ಲಿ ಯಾವ ತೊಂದರೆಗಳಿದ್ದರೂ ಕೂಡ ಶಮನವಾಗಿ ಮರಣ ಭಯ ಹೊರಟೋಗ್ಬಿಡುತ್ತೆ. ಶಾಂತ ಮನಸ್ಸು ಮತ್ತು ಸ್ಥಿರತೆ ಸಿಗುತ್ತೆ, ದೀರ್ಘಾಯಸ್ಸು ಉಂಟಾಗುತ್ತೆ, ಕುಟುಂಬದಲ್ಲಿ ಶಾಂತಿ ಉಂಟಾಗುತ್ತೆ, ಧನ ಐಶ್ವರ್ಯ ವೃದ್ಧಿ ಉಂಟಾಗುತ್ತೆ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ, ಜೀವನದಲ್ಲಿ ಧಾರ್ಮಿಕ ಚೈತನ್ಯ ಉಂಟಾಗುತ್ತೆ, ದೇಹಾರೋಗ್ಯ ಮತ್ತು ಶಕ್ತಿಯ ವೃದ್ಧಿ ಉಂಟಾಗುತ್ತೆ, ಯೌವನ ಉಂಟಾಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಸಂಸಾರದಲ್ಲಿ ಸೌಹಾರ್ದತೆ ಉಂಟಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತೆ, ವೃತ್ತಿ ಜೀವನದಲ್ಲಿ ಉತ್ತೇಜನ ಸಿಗುತ್ತೆ, ವಿವಾಹದಲ್ಲಿ ಸೌಖ್ಯ ಸಿಗುತ್ತೆ. ಅಕಸ್ಮಾತ್ ಅಪಘಾತ ದೋಷ ಏನಾಯಿತು ಅಂದರೆ ಅದರಿಂದ ಕೂಡ ಈ ಚಂದ್ರಘಂಟ ಆರಾಧನೆಯಿಂದ ರಕ್ಷಣೆ ಸಿಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿ ಮಾರ್ಗ ಉಂಟಾಗುತ್ತೆ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು? ಆದ್ದರಿಂದ ಇಲ್ಲಿ ನಮ್ಮ ಏಳುಮಂದಮ್ಮ ದೇವಿ ದೇವಸ್ಥಾನದಲ್ಲಿ 3ನೇ ದಿನ ಶ್ರೀ ಚಂದ್ರಘಂಟಾ ದೇವಿ ಆರಾಧನೆ ಮಾಡುತ್ತೆ. ಈ ಚಂದ್ರಘಂಟಾ ದೇವಿಯನ್ನು ಅವತ್ತು ಆರಾಧನೆ ಮಾಡುತ್ತೆ. ಜೊತೆಗೆ ಸಪ್ತಶತಿ ಪಾರಾಯಣ ಕೂಡ ಮಾಡ್ತೀವಿ. ಅವತ್ತು ವಿಶೇಷ ಅಲಂಕಾರಗಳನ್ನು ಕೂಡ ನಾವು ಹೂವಿನ ಅಲಂಕಾರವನ್ನು ಇಟ್ಕೊಂಡಿದೆ ಮತ್ತು ಸಾವಿರಾರು ಜನ ಭಕ್ತರು ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾರೆ. ಇದಕ್ಕೆ ಕೇವಲ 7,500 ರೂಪಾಯಿ ವೆಚ್ಚ ಉಂಟಾಗುತ್ತೆ. ಗೂಗಲ್ ಪೇ ಸಂಖ್ಯೆ 9845776093 ಇದಕ್ಕೆ ನೀವು ಪೇ ಮಾಡುವುದು. ಮತ್ತು ಇದು ಈ ದೇವಸ್ಥಾನ ಬಂದು ದೇವರಚಿಕ್ಕನಹಳ್ಳಿ ಮೇನ್ ರೋಡು, ದೇವರಚಿಕ್ಕನಹಳ್ಳಿ ಇದು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ದೇವರಚಿಕ್ಕನಹಳ್ಳಿನಲ್ಲಿ ಏಳುಮಂದಮ್ಮ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಆಗುತ್ತೆ. ಆದ್ದರಿಂದ ಎಲ್ಲರೂ ಇದರ ಪ್ರಯೋಜನವನ್ನು ಪಡಿಬಹುದು.